ಈ 5 ಗ್ಯಾರಂಟಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ. ಮೇಯ್ನಾಗಿ ಮಹಿಳೆಯರಿಗೆ ಉದ್ದೇಶ ಅವರಿಗೆ ಅಡ್ರೆಸ್ ಮಾಡಿದ್ವಿ. ಯಾಕೆ ಮಹಿಳೆಯರಿಗೆ ಅಂದಿಟ್ಟುಬಿಟ್ರೆ, ಮನೆಯದು ಬಡ್ಜೆಟ್ ಮಾಡೋರು ಯಾರು? ಮಹಿಳೆಯರು. ಅವರಿಗೆ ಗಂಡಸರು ಹೋಗಿ ಎಷ್ಟು ದುಡ್ಡು ಕೊಟ್ಟರು, 10,000 ಕೊಟ್ಟರೆ 10,000ದಲ್ಲಿ ಮಾಡ್ತಾರೆ, 5,000 ಕೊಟ್ಟರೆ 5,000ದಲ್ಲಿ ಮಾಡ್ತಾರೆ, 3,000 ಕೊಟ್ಟರೆ 3,000ದಲ್ಲಿ ಮಾಡ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ ನೀವು? ನಾನು ನನ್ನ ತಾಯಿ ನೋಡ್ತೀನಿ, ಎಲ್ಲರಿಗೂ ಅವರ ಗಂಡನಿಗೆ ಫಸ್ಟ್ ಊಟ ಕೊಡ್ತಾರೆ, ಮಕ್ಕಳಿಗೆ. ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ 9 ಜನ ಬದುಕಿದ ಮಕ್ಕಳು, ಟೋಟ್ಲು ಮಕ್ಕಳು 13 ಜನ ಇದ್ದರು. ಆ ಎಲ್ಲ ಮಕ್ಕಳಿಗೆ ಕೊಟ್ಟು ಬಾಕಿ ಇದ್ದರೆ ಮಾತ್ರ ತಾಯಿ ಊಟ ಮಾಡ್ತಾರೆ. ಅದೇನಾದರೂ ಊಟ ಇಲ್ಲದಿದ್ದರೆ ತಾಯಿ ಅವತ್ತು ಅವರು ಊಟ ಇಲ್ಲದೆ ಮಲಗ್ತಾರೆ. ಯಾರಿಗೂ ಕಂಪ್ಲೇಂಟ್ ಮಾಡೋದಿಲ್ಲ. ಯಾವುದಾದ್ರೂ ತಾಯಿ ಅಂದರು ಕಂಪ್ಲೇಂಟ್ ಮಾಡೋದು ನೋಡಿದ್ರಾ? ನನಗೆ ನನ್ನೇ ಊಟ ಇರಲಿಲ್ಲ, ನೀವೆಲ್ಲ ಊಟ ಮಾಡಿದ್ರೆ ಹೇಳೋದೇ ಇಲ್ಲ. ಅದು ನಮ್ಮ ಸ್ತ್ರೀ ಲಕ್ಷಣ. ನಾನು ಆಯಿತು ಒಂದು ನಿಮಿಷ ಹೇಳಿ. ಈಗ ಒಂದು ನಿಮಿಷ ಹೇಳ್ತೀನಿ. ಹೋಗ್ಲಾ? ನೋಡಿ, ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ರಾಜಕೀಯ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ. ನೋಡಿ, ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ಜನಪರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಆ ಥರ ಮಾಡಬೇಡಿ ನನಗೆ. ನೋಡಿ, ನನಗೆ ದಯವಿಟ್ಟು ನೀವೆಲ್ಲರೂ ಹೇಳ್ಬಿಡಿ. ಏನು ಯೋಚನೆ ಮಾಡಬೇಡಿ ಸರ್, ಮಾತಾಡಿ ಸರ್. ಮತ್ತು ಸದಸ್ಯರಿಗೂ ಸಮೇತ ನಾನೇನಾದ್ರು ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಈ 5 ಗ್ಯಾರಂಟಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ. ಮೇಯ್ನಾಗಿ ಮಹಿಳೆಯರಿಗೆ ಉದ್ದೇಶ ಅವರಿಗೆ ಅಡ್ರೆಸ್ ಮಾಡಿದ್ವಿ. ಯಾಕೆ ಮಹಿಳೆಯರಿಗೆ ಅಂದಿಟ್ಟುಬಿಟ್ರೆ, ಮನೆಯದು ಬಡ್ಜೆಟ್ ಮಾಡೋರು ಯಾರು? ಮಹಿಳೆಯರು. ಅವರಿಗೆ ಗಂಡಸರು ಹೋಗಿ ಎಷ್ಟು ದುಡ್ಡು ಕೊಟ್ಟರು, 10,000 ಕೊಟ್ಟರೆ 10,000ದಲ್ಲಿ ಮಾಡ್ತಾರೆ, 5,000 ಕೊಟ್ಟರೆ 5,000ದಲ್ಲಿ ಮಾಡ್ತಾರೆ, 3,000 ಕೊಟ್ಟರೆ 3,000ದಲ್ಲಿ ಮಾಡ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ ನೀವು? ನಾನು ನನ್ನ ತಾಯಿ ನೋಡ್ತೀನಿ, ಎಲ್ಲರಿಗೂ ಅವರ ಗಂಡನಿಗೆ ಫಸ್ಟ್ ಊಟ ಕೊಡ್ತಾರೆ, ಮಕ್ಕಳಿಗೆ. ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ 9 ಜನ ಬದುಕಿದ ಮಕ್ಕಳು, ಟೋಟ್ಲು ಮಕ್ಕಳು 13 ಜನ ಇದ್ದರು. ಆ ಎಲ್ಲ ಮಕ್ಕಳಿಗೆ ಕೊಟ್ಟು ಬಾಕಿ ಇದ್ದರೆ ಮಾತ್ರ ತಾಯಿ ಊಟ ಮಾಡ್ತಾರೆ. ಅದೇನಾದರೂ ಊಟ ಇಲ್ಲದಿದ್ದರೆ ತಾಯಿ ಅವತ್ತು ಅವರು ಊಟ ಇಲ್ಲದೆ ಮಲಗ್ತಾರೆ. ಯಾರಿಗೂ ಕಂಪ್ಲೇಂಟ್ ಮಾಡೋದಿಲ್ಲ. ಯಾವುದಾದ್ರೂ ತಾಯಿ ಅಂದರು ಕಂಪ್ಲೇಂಟ್ ಮಾಡೋದು ನೋಡಿದ್ರಾ? ನನಗೆ ನನ್ನೇ ಊಟ ಇರಲಿಲ್ಲ, ನೀವೆಲ್ಲ ಊಟ ಮಾಡಿದ್ರೆ ಹೇಳೋದೇ ಇಲ್ಲ. ಅದು ನಮ್ಮ ಸ್ತ್ರೀ ಲಕ್ಷಣ. ನಾನು ಆಯಿತು ಒಂದು ನಿಮಿಷ ಹೇಳಿ. ಈಗ ಒಂದು ನಿಮಿಷ ಹೇಳ್ತೀನಿ. ಹೋಗ್ಲಾ? ನೋಡಿ, ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ರಾಜಕೀಯ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ. ನೋಡಿ, ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ಜನಪರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಆ ಥರ ಮಾಡಬೇಡಿ ನನಗೆ. ನೋಡಿ, ನನಗೆ ದಯವಿಟ್ಟು ನೀವೆಲ್ಲರೂ ಹೇಳ್ಬಿಡಿ. ಏನು ಯೋಚನೆ ಮಾಡಬೇಡಿ ಸರ್, ಮಾತಾಡಿ ಸರ್. ಮತ್ತು ಸದಸ್ಯರಿಗೂ ಸಮೇತ ನಾನೇನಾದ್ರು ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೀನಿ.
ಈ 5 ಗ್ಯಾರಂಟಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ. ಮೇಯ್ನಾಗಿ ಮಹಿಳೆಯರಿಗೆ ಉದ್ದೇಶ ಅವರಿಗೆ ಅಡ್ರೆಸ್ ಮಾಡಿದ್ವಿ. ಯಾಕೆ ಮಹಿಳೆಯರಿಗೆ ಅಂತ ಇಟ್ಬಿಟ್ರೆ ಮನೆಯದು ಬಡ್ಜೆಟ್ ಮಾಡೋರು ಯಾರು? ಮಹಿಳೆಯರು. ಅವರಿಗೆ ಗಂಡಸರು ಹೋಗಿ ಎಷ್ಟು ದುಡ್ಡು ಕೊಟ್ಟರು 10,000 ಕೊಟ್ಟರೆ 10,000ದಲ್ಲಿ ಮಾಡ್ತಾರೆ, 5,000 ಕೊಟ್ಟರೆ 5,000ದಲ್ಲಿ ಮಾಡ್ತಾರೆ, 3,000 ಕೊಟ್ಟರೆ 3,000ದಲ್ಲಿ ಮಾಡ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ ನೀವು? ನಾನು ನನ್ನ ತಾಯಿ ನೋಡ್ತೀನಿ, ಎಲ್ಲರಿಗೂ ಅವರ ಗಂಡನಿಗೆ ಫಸ್ಟ್ ಊಟ ಕೊಡ್ತಾರೆ, ಮಕ್ಕಳಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ 9 ಜನ ಬದುಕಿದ ಮಕ್ಕಳು, ಟೋಟ್ಲು ಮಕ್ಕಳು 13 ಜನ ಇದ್ದರು. ಆ ಎಲ್ಲ ಮಕ್ಕಳಿಗೆ ಕೊಟ್ಟು ಬಾಕಿ ಇದ್ದರೆ ಮಾತ್ರ ತಾಯಿ ಊಟ ಮಾಡ್ತಾರೆ. ಅದೇನಾದರೂ ಊಟ ಇಲ್ಲದಿದ್ದರೆ ತಾಯಿ ಅವತ್ತು ಅವರು ಊಟ ಇಲ್ಲದೆ ಮಲಗ್ತಾರೆ. ಯಾರಿಗೂ ಕಂಪ್ಲೇಂಟ್ ಮಾಡೋದಿಲ್ಲ. ಯಾವುದಾದ್ರೂ ತಾಯಿ ಅಂದರು ಕಂಪ್ಲೇಂಟ್ ಮಾಡೋದು ನೋಡಿದ್ರಾ? ನನಗೆ ನನ್ನೇ ಊಟ ಇರಲಿಲ್ಲ, ನೀವೆಲ್ಲ ಊಟ ಮಾಡಿದ್ರೆ ಹೇಳೋದೇ ಇಲ್ಲ. ಅದು ನಮ್ಮ ಲಕ್ಷಣ. ನಾನು ಆಯಿತು ಒಂದು ನಿಮಿಷ ಹೇಳಿ. ಈಗ ಒಂದು ನಿಮಿಷ ಹೇಳ್ತೀನಿ. ಹೋಗ್ಲಾ? ನೋಡಿ, ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ರಾಜಕೀಯ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ. ನೋಡಿ, ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ಜನಪರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಆ ಥರ ಮಾಡಬೇಡಿ ನನಗೆ. ನೋಡಿ, ನನಗೆ ದಯವಿಟ್ಟು ನೀವೆಲ್ಲರೂ ಹೇಳ್ಬೇಡಿ. ಏನು ಯೋಚನೆ ಮಾಡಬೇಡಿ ಸರ್, ಮಾತಾಡಿ ಸರ್. ಮತ್ತು ಸದಸ್ಯರಿಗೂ ಸಮೇತ ನಾನೇನಾದ್ರು ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೀನಿ.